2025ನೇ ಇಸ್ವಿ ಇನ್ನೇನು ಮುಗೀತಾ ಬಂತು, ಮುಗದೇ ಹೋಗ್ತಾ ಇದೆ ಗುರುಗಳ. ಇನ್ನು ಒಂದೇ ತಿಂಗಳು ಇರ್ತಕ್ಕಂಥದ್ದು ಡಿಸೆಂಬರ್ ತಿಂಗಳು. ಇನ್ನೇನು ಮುಂದಿನ ವರ್ಷದ ವಿಷಯ ನೋಡೋಣ ಹಂಗಾರೆ ಅಂದರೆ ಅದಕ್ಕಿನ್ನ ತಾಳಿ ಇನ್ನು ಮುಂದೆ ಒಂದು ತಿಂಗಳು ಇದೆಯಲ್ಲ ಡಿಸೆಂಬರ್ ತಿಂಗಳು. ಸೊ ಡಿಸೆಂಬರ್ ತಿಂಗಳಲ್ಲಿ ಕೂಡ ವಿಶೇಷವಾದಂತಹ ಗ್ರಹ ಸಂಚಾರಗಳಿದೆ. ಆದ್ದರಿಂದ ಅದು ಕೂಡ ವಿಶೇಷವಾದ ಪ್ರಭಾವಗಳನ್ನು ಬೀಳಲಿದೆ. ಇಯರ್ ಎಂಡಲ್ಲಿ ಏನಪ್ಪ ಇದು ಹೊಸ ಟೆನ್ಷನ್ನು ಅನ್ನೋ ಥರ ಗೊತ್ತಾಯ್ತಲ್ವಾ. ಸೊ ವರ್ಷಾಂತದಲ್ಲಿ ಹೊಸ ವರ್ಷ ನೋಡ್ಕೊಂಡು ಇದೇನಪ್ಪ ಲಾಸ್ಟ್ ಮಂಟಲ್ಲಿ ಇದೇನಿದು ಅನ್ನೋ ಥರನೂ ಇರ್ತದೆ. ಸೊ ಆದ್ದರಿಂದಾಗಿ ಎಲ್ಲ ತಿಂಗಳುಗಳು ಪ್ರಮುಖವೇ. ಸೊ ನಾನು ಈ ವಿಡಿಯೋದಲ್ಲಿ ಧನುರಾಶಿಯವರ 2025ನೇ ಇಸ್ವಿಯ ಕೊನೆಯ ತಿಂಗಳಾದ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಕೊಡಲಿದ್ದೇನೆ. ಸೊ ನೀವು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲ್ಲ ಹಿಂಗೂ ಆಗ್ಬೋದಾ ಅಂತ ಹೇಳಿ. ಸೊ ಅದರಿಂದ ಮುನ್ನೆಚ್ಚರಿಕೆ ತಗೊಂಡ್ಬಿಟ್ರೆ ವಿಷಯವನ್ನು ಏನಾಗಬಹುದು ಸಮಸ್ಯೆ ಅಂತ ತಿಳ್ಕೊಂಡು ಮುನ್ನೆಚ್ಚರಿಕೆ ತಗೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಯಾವುದೂ ಸಮಸ್ಯೆ ಇರಲಿಲ್ವಲ್ಲ. ಸೊ ಆದ್ದರಿಂದಾಗಿ ಬಹಳ ಪ್ರಮುಖವಾಗಿ ಒಂದು ವಿಶೇಷವಾದ ಸನ್ನಿಧಾನಕ್ಕೆ ಬಂದು ಕುಳಿತುಕೊಂಡು ಈ ಒಂದು ಸನ್ನಿಧಾನದ ಬಗ್ಗೆ ಎಲ್ಲ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋ ಎಲ್ಲ ಹಾಕಿರ್ತಾನೆ, ಎಲ್ಲಿ ಬಂದಿದ್ದೀನಿ ನಾನು ಏನು ಎತ್ತ ಅಲ್ಲ ಅಂತ. ಸೊ ನಿಮಗೋಸ್ಕರ ಧನುರಾಶಿಯವ್ರಿಗೋಸ್ಕರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ಇಲ್ಲಿ ಮಾಡ್ತಾ ಇದ್ದೀನಿ. ಶುಭ ವಿಚಾರಗಳ ವಿಡಿಯೋ ಬೇರೆ ಇರ್ತದೆ, ಅದು ಮತ್ತೆ ಪುನಃ ಅಪ್ಲೋಡ್ ಆಗ್ತದೆ. ಇದು ಬರೀ ಎಚ್ಚರಿಕೆಗಳ ವಿಡಿಯೋ ಅಷ್ಟೇ ಆಗಿರ್ತದೆ. ಸೊ ಪ್ರತಿಯೊಬ್ಬ ಧನುರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕು, ಬಹಳ ಇಂಪಾರ್ಟೆಂಟ್ ವಿಡಿಯೋ. ಸೊ ದಯವಿಟ್ಟು ನಿಮ್ಮಲ್ಲಿ ಒಂದು ಕಳಕಳಿಯ ಪ್ರಾರ್ಥನೆ ಏನಪ್ಪಾ ಅಂದರೆ ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿ. ಕೆಳಗಡೆ ಶೇರ್ ಬಟನ್ ಇರುತ್ತೆ, ಶೇರ್ ಮಾಡಿಬಿಡಿ. ಎಲ್ಲ ಧನುರಾಶಿಯವರಿಗೂ ರೀಚ್ ಆಗಬೇಕು ವಿಡಿಯೋ. ಹಾಗೂ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಮೊದಲನೇ ಸಲ ನೋಡ್ತಾ ಇದ್ದಾರೆ ಅಥವಾ ಹಲವಾರು ಬಾರಿ ನೋಡಿದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಇನ್ನೂ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಅಂತ ಮೇಲ್ಗಡೆ ಕಾಣಿಸ್ತಾ ಇರುತ್ತೆ, ಅದನ್ನು ಒತ್ಬಿಡಿ, ಫಾಲೋ ಮಾಡ್ಕೊಳ್ಳಿ ನಮ್ಮ ಪೇಜನ್ನು. ಹಾಗೂ ವಿಶೇಷವಾದ ಏನಾದ್ರು ಪ್ರಶ್ನೆಗಳಿದ್ರೆ ಏನೇ ಇದ್ರೂ ಸಹ ಕಮೆಂಟ್ ಮಾಡಿ. ನಾನು ಎಲ್ಲರ ಕಮೆಂಟನ್ನು ಓದ್ತಾ ಇರ್ತೀನಿ, ಪಾಸಿಟಿವ್ ನೆಗೆಟಿವ್ ಒಂದು ಕಡೆ. ನಮ್ಗೆ ಬೇಕಾಗಿರ್ತಕ್ಕಂಥದ್ದು ನಾನು ತೆಗೆದುಕೊಳ್ತಾನೆ ಇರ್ತಾನೆ. ಸೊ ಏನಾದ್ರು ಇನ್ಪುಟ್ಸ್ ಇದ್ದರೆ ಖಂಡಿತವಾಗಿ ಕೊಡಿ, ಏನಾದ್ರು ಪ್ರಶ್ನೆಗಳಿದ್ದರೆ ಖಂಡಿತವಾಗಿಯೂ ಕೇಳಿ. ಸೀರಿಯಸ್ ಆಗಿ ಏನಾದ್ರು ಇದ್ದರೆ ನಾನು ಹೇಳ್ಬಹುದಾದಂಥದ್ದಾಗಿದ್ದರೆ ಖಂಡಿತವಾಗಿ ನಾನು ರಿಪ್ಲೈ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ವಿಡಿಯೋ ಶುರು ಮಾಡೋಣ. ಮೊದಲನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಧನುರಾಶಿಯವರು ನೀವು ಬಹಳ ಸೌಮ್ಯ ಸ್ವಭಾವದವರು. ಸಾಮಾನ್ಯವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹಸುವಿನಂಥವರು ಧನುರಾಶಿಯವರು ಅಂದರೆ ಮುಂದೆ ಬಂದರೆ ಹಾಯಬೇಡಿ, ಹಿಂದೆ ಬಂದರೆ ಒದೆಯಬೇಡಿ ಅನ್ನೋ ಥರ ಬಹಳ ಸಾಧುವಾಗಿರ್ತಾರೆ ಸಾಮಾನ್ಯವಾಗಿ ಧನುರಾಶಿಯವರು. ಆದರೆ ಈ ತಿಂಗಳು ಡಿಸೆಂಬರ್ ತಿಂಗಳು ಹಾಗೆ ಅನ್ನಿಸ್ತಾ ಇಲ್ಲ ನನಗೆ. ಯಾಕೆ ಅಂದರೆ ಕುಜನ ಒಂದು ಚಲನೆ, ನಿಮ್ಮ ರಾಶಿಗೆ ಕುಜನ ಚಲನೆ ಇದೆಯಲ್ಲ, ಅದು ನಿಮ್ಮಲ್ಲಿ ಕುಜ ಅಂದರೆ ಅಂಗಾರ ಅಂದರೆ ಕೆಂಡದಂಥ ಕೋಪವನ್ನು ಕೊಡ್ತಕ್ಕಂಥ. ಸೊ ಧನುರಾಶಿಯವರು ಏನು ಮಾಡ್ಬಿಡ್ತೀರಿ, ಸಡನ್ನಾಗಿ ಸಿಟ್ಟಾಗಿ ಎಲ್ಲರ ಜೊತೆ ಜಗಳ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ. ಸಪ್ತಮದಲ್ಲಿ ಗುರು ಇದ್ದಾನೆ, ಗುರು ಬಲ ಇರ್ತದೆ 4ನೇ ತಾರೀಕಿಂದ ಆಚೆಗೆ ಡಿಸೆಂಬರ್ನಲ್ಲಿ. ಓಕೆ, ಕಂಟ್ರೋಲ್ ಮಾಡ್ಬೋದು. ಆದರೂ ಸಹ ನಿಮ್ಮಲ್ಲೇ ಕೊತ ಉದಿತಾ ಇದೆ. ಎದುರುಗಡೆ ಇರೋರಿಗೆ ತೋರ್ಸ್ಕೊಳಕ್ಕಾಗ್ತಾ ಇಲ್ಲ, ಸಿಟ್ಟು ಬಂದ್ಬಿಡುತ್ತೆ. ಬಟ್ ಎದುರುಗಡೆ ತೋರ್ಸೋಕ್ಕಾಗ್ತಾ ಇಲ್ಲ. ನಿಮ್ಮಲ್ಲೇ ಸಿಟ್ಟು ಕುದೀತಾ ಇದೆ ಅಂದಾಗ ಸಿಟ್ಟು ನಿಮ್ಮನ್ನೇ ಸುಡುತ್ತೆ. ಅವರಿಗೇನು ತೊಂದರೆ ಕೊಡಲ್ಲ, ನಿಮ್ಮನ್ನೇ ಸುಡುತ್ತೆ. ಸೊ ಅದರಿಂದಾಗಿ ನಿಮ್ಮಲ್ಲಿಯೇ ಸಿಟ್ಟು ಕೂಡ ನಿಮಗೆ ಸುಡುತ್ತೆ, ನಿಮಗೆ ತೊಂದರೆ ಕೊಡುತ್ತೆ. ನಿಮ್ಮಲ್ಲೇ BP ಹೆಚ್ಚು ಕಡಿಮೆ ಆಗುತ್ತೆ. ನಿಮಗೆ ಏನೋ ಮೆಂಟಲ್ ಸಮಸ್ಯೆ, ಮಾನಸಿಕವಾಗಿ ಹಿಂಸೆ ಆಗುತ್ತೆ, ಮೆಂಟಲ್ ಪ್ರೆಷರ್, ಮಾನಸಿಕ ಒತ್ತಡ ಕ್ರಿಯೇಟ್ ಆಗುತ್ತೆ. ಸೊ ನೀವೇ ಒಂದ್ಸಲ ತೊಂದರೆ ನಿಮಗೆ ಆಗ್ತಕ್ಕಂಥ, ನೀವೇ ರಕ್ಷಣೆಗೆ ಒಳಗಾಗಬೇಕು. ಸೊ ಆದ್ದರಿಂದಾಗಿ ಸಿಟ್ಟು ಆಗದಿರಂಗೆ ನೋಡ್ಕೊಳ್ಳಿ. ಆದಷ್ಟು ಸಿಟ್ಟು ತುಂಬ ಜಾಸ್ತಿ ಬರ್ತಾ ಇದೆ ಅಂತಾದರೆ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆಯನ್ನು ಮಂಗಳವಾರ ದಿವಸ ದಾನ ಮಾಡಿಬಿಡಿ. ಯಾವ್ದಾದ್ರು ದೇವಸ್ಥಾನದಲ್ಲಿ, ಮನೆ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ ಇದ್ದರೆ ಕುಂಕುಮಾರ್ಚನೆ ಮಾಡಿಸಿ ದೇವರಿಗೆ. ಆ ಕುಂಕುಮವನ್ನು ನಿಮ್ಮ 2 ಹುಬ್ಬುಗಳ ನಡುವೆ ಭ್ರುವರ ಮಧ್ಯೆ ಹಚ್ಕೊಳ್ಳಿ ಪ್ರತಿನಿತ್ಯ. ಸ್ವಲ್ಪ ಆದಷ್ಟು ಸುಬ್ರಹ್ಮಣ್ಯ ಅಷ್ಟೋತ್ರ, ಕುಜಾಷ್ಟೋತ್ರ ಪಠನೆ ಮಾಡ್ತಾರೆ. ವಿಷ್ಣು ಸಹಸ್ರನಾಮ ಕೇಳಿಸ್ಕೊಳ್ತಾ ಇರಿ ಪ್ರತಿ ದಿವಸ. ತುಂಬ ಶಾಂತವಾಗಿರುವ ಸಾಧ್ಯತೆಗಳಿರ್ತದೆ. ಇಲ್ವಾ, ಒಂದು ರಕ್ಷಣೆ ಬೇಕೇ ಬೇಕಾಗ್ತದೆ ನಿಮಗೆ. ಆ ರಕ್ಷಣೆ, ನಿಮ್ಮ ಆರೋಗ್ಯಕ್ಕೆ ರಕ್ಷಣೆನೂ ಬೇಕು, ನಿಮ್ಮ ಮನಸ್ಸಿಗೆ ರಕ್ಷಣೆನೂ ಬೇಕು. ಓವರಾಲ್ ಆಗಿ ನಿಮಗೊಂದು ರಕ್ಷಣೆ ಬೇಕಾಗ್ತದೆ. ಅದರಿಂದಾಗಿ ನಾವು ಕಾರ್ತೀಕ ಅಮಾವಾಸ್ಯೆ ಪರ್ವದಿನ ನವೆಂಬರ್ 20ನೇ ತಾರೀಕು ಪಂಚಮುಖಿ ಆಂಜನೇಯ ಸ್ವಾಮಿಯ ವಿಶೇಷ ಹೋಮವನ್ನು, ರಕ್ಷಾ ಹೋಮವನ್ನು ಮಾಡಿ ಒಂದು ಭದ್ರ ರಕ್ಷಾ ಕವಚ ಅಂತ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನು ಕೊಡ್ತಾ ಇದ್ದೇವೆ. ಇದ್ರ ಬಗ್ಗೆ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ ಅದರ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಎರಡನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ವ್ಯಯದಲ್ಲಿ ಅಂದ್ರೆ ವೃಶ್ಚಿಕ ರಾಶಿಯಲ್ಲಿ ಬಹಳಷ್ಟು ಗ್ರಹಗಳ ಯುತಿ ಇದೆ ನಿಮ್ಮ ಇದು ಗೋಚಾರ ಫಲದಲ್ಲಿ. ಸೊ ಅದರಿಂದಾಗಿ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗ್ಬಿಡುತ್ತೆ. ತುಂಬ ಕಳ್ಕೊಳ್ತೀರಾ ಅಂತ. ಏನು ಕಳ್ಕೊಳ್ತೀವಿ ಗುರುಗಳೇ? ಅದು ಏನು ಬೇಕಾದ್ರೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ವ್ಯಯಾಧಿಪತಿ ನಿಮ್ಮ ರಾಶಿಯಲ್ಲಿ ಹಾಗೂ ವ್ಯಯದಲ್ಲಿ ಬೇರೆ ಬೇರೆ ಗ್ರಹಗಳು, ಈಗ ಶುಕ್ರ ನಂತರ ವ್ಯಯಕ್ಕೆ ಬರ್ತಾನೆ, ಎಲ್ಲ ಗ್ರಹಗಳ ವ್ಯಯ, ರವಿ ವ್ಯಯದಲ್ಲೇ ಇರ್ತಾನೆ. ಡಿಸೆಂಬರ್ 15
ತನಕ ರವಿ ವ್ಯಯದಲ್ಲೇ ಇರ್ತಾನೆ, ವ್ಯಯಾಧಿಪತಿ ಕುಜ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ಕಳೆದುಕೊಳ್ಳುವಿಕೆ ಜಾಸ್ತಿ ಆಗಿಬಿಡುತ್ತೆ. ಸೊ ದೇವರಲ್ಲಿ ಏನು ಪ್ರಾರ್ಥನೆ ಗೊತ್ತಾ, ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಕಳೆದುಕೊಳ್ಳುವಿಕೆ ಓಕೆ, ನಿಮಗೆ ಬೇಡದೇ ಇರುವಂಥದ್ದೆಲ್ಲ ಕಳೆದುಕೊಳ್ಳುವಿಕೆ ಆದರೆ ತುಂಬ ಒಳ್ಳೆಯದಲ್ವಾ. ನಿಮಗೆ ಯಾವುದೋ ಬೇಕು, ಈಗ ಶರೀರದಲ್ಲಿ ನಿಮಗೆ ಫ್ಯಾಟ್ ಜಾಸ್ತಿ ಇದೆ, ಅದು ಕಳ್ಕೊಂಡ್ರಿ ಅಂತ ಹೇಳಿದರೆ ಡಾಕ್ಟರ್, ದಿನ ವಾಕ್ ಮಾಡಿರಿ, ಫ್ಯಾಟ್ ಎಲ್ಲ ಕಳಿಬೇಕು, ನೀವು ಕಳ್ಕೋಬೇಕು ಅಂತ, ಕಡಿಮೆ ಆಗಬೇಕು ಫ್ಯಾಟ್, ಕಳ್ಕೊಂಬಿಡ್ರಿ, ತುಂಬ ಒಳ್ಳೆಯದು ಆಯಿತಾ. ಯಾವುದ್ಯಾವುದೋ ಬ್ಯಾಡ್ದೋದ ಆರೋಗ್ಯ ಬಾಧೆಗಳಿದ್ದರೆ ಕಳ್ಕೊಂಡ್ರೆ ತುಂಬ ಒಳ್ಳೆಯದು. ಸಿಟ್ಟು ಜಾಸ್ತಿ ಇದೆ, ಕಳ್ಕೊಂಡ್ರೆ ತುಂಬ ಒಳ್ಳೆಯದು ಅಲ್ವಾ. ಆದರೆ ದುಡ್ಡು, ಶ್ರೀಮಂತಿಕೆ, ಅಧಿಕಾರ, ಸೌಂದರ್ಯ ಅಥವಾ ನಿಮ್ಮಲ್ಲಿರುವ ಎಲ್ಲ ವ್ಯವಸ್ಥೆಗಳು ಅಥವಾ ಯಾವುದಾದ್ರು ವ್ಯಕ್ತಿ, ನೀವು ಪ್ರೀತಿ ಪಾತ್ರವಾದಂಥ ಯಾವುದಾದ್ರು ತುಂಬ ಪ್ರೀತಿ ಪಾತ್ರ ವ್ಯಕ್ತಿಗಳು, ಇಂಥವ್ರನ್ನ ಯಾರನ್ನೂ ಕಳ್ಕೋಬಾರ್ದು ನೀವು. ಸೊ ಇದು ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆ ಇರಬೇಕು. ಸೊ ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನಂಗೆ ಕಳೆದುಕೊಳ್ಳುವಿಕೆಯನ್ನು ತಪ್ಪಿಸ್ಕೊಳ್ಳೋಕ್ಕಾಗದೆ ಹೋದರೂ ಸಹ ನಿಮಗೆ ಬೇಡದೋದನ್ನ ಕಳ್ಕೊಳ್ಳೋಣ ಬಿಡಿ, ಅಥವಾ ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಳ್ಳೋದನ್ನ ಚಿಕ್ಕ ಪ್ರಮಾಣದಲ್ಲಿ ಹೋಗಲಿ. ಎಲ್ಲೋ ಒಂದು 10 ಲಕ್ಷ ಕಳ್ಕೊಳ್ಳೋ ಜಾಗದಲ್ಲಿ ಒಂದು 10 ರೂಪಾಯಿನೋ 100 ರೂಪಾಯಿನೋ ಕಳ್ಕೊಂಡ್ರೆ ಪರವಾಗಿಲ್ಲ, ನೀವೇನೋ ತಡ್ಕೊಳ್ಳೋವಂಥ ರೀತಿಯಲ್ಲಾಗಲಿ. ಇದು ಆಗಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಇದಾಗಬೇಕು ಅಂತಂದರೆ ಕಡ್ಡಾಯವಾಗಿ ಪ್ರತಿ ದಿವಸ ನಿಮ್ಮ ಹಣೆಯಲ್ಲಿ ಸುಬ್ರಹ್ಮಣ್ಯೇಶ್ವರ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಇರಬೇಕು ನಿಮ್ಮ ಹಣೆಯಲ್ಲಿ. ಇಲ್ಲ ಅಂತಂದರೆ ನೀವು ಪ್ರತಿ ದಿವಸ ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಪಠನೆ ಮಾಡ್ತಾ ಇರ್ಬೇಕು ನೀವು. ಇಲ್ಲ ಅಂತಂದರೆ ಮಂಗಳವಾರಗಳಲ್ಲಿ ತೊಗರಿಬೇಳೆ ದಾನ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ನಾವು ವಿಶೇಷವಾಗಿ ದೇವತಾರಾಧನೆಗಳು ಮಾಡಿ ಭದ್ರ ರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ, ಅದನ್ನಾರು ನೀವು ಧಾರಣೆ ಮಾಡ್ಕೊಳ್ಬೇಕು. ಯಾವುದಾಗುತ್ತೋ ಅದು ಮಾಡ್ಕೊಳ್ಳಿ. ನಾವು ಮಾಡುವಂತಹ ಪರಿಹಾರಗಳನ್ನ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ ನಾನು ನಿಮಗೆ. ಮೂರನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕಾಲಿಗೆ ಏಟು ಮಾಡಿಕೊಳ್ತಕ್ಕಂಥ ಸಾಧ್ಯತೆ ಅಂತ. ಅಂದ್ರೆ ಧನುರಾಶಿಯವರು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ನಡೆದಾಡುವಾಗ, ಓಡುವಾಗ, ಪ್ರತಿನಿತ್ಯನೇ ಆಗಿರ್ಬೋದು, ಕಾಲಿಗೆ ಏಟಾಗದಂಗೆ ನೋಡ್ಕೊಳ್ಳಿ. ಯಾಕಂದ್ರೆ ಆ ಯೋಗ ಇದೆ ನಿಮಗೆ ಅಂತ. ಈಗ ನೀವು ಸೈಕಲ್ ಹೊಡಿತಾ ಜಾರ್ ಬಿದ್ರಿ, ಬೈಕ್ ಓಡಿಸ್ತಾ ಸ್ಕಿಡ್ಡಾಗಿ ಬಿದ್ದರು, ಮತ್ತೊಂದು ಇನ್ನೊಂದು ಏನಾದರೂ ಕಾಲಿಗೆ ಏಟಾಗೋ ಸಾಧ್ಯತೆ ಇರ್ತದೆ. ಕ್ರಿಕೆಟ್ ಆಡ್ಬೇಕಾದ್ರೆ ಪ್ಯಾಡ್ಸ್ ಹಾಕಳ್ದೇ ಕಾಲಿಗೆ ಬಾಧೆ ಬಿದ್ದರೂ ಬೀಳ್ತದೆ ಅಂತ ಸುಮಾರು ಆಗ್ತಿರ್ತವೆ ಬಿಡಿಗುರುಗಳೇ ಅಂತ. ಚಿಕ್ಕವ್ರಿಗಾಯ್ತು, ದೊಡ್ಡವ್ರ ಕತೆ ಹೇಳಿ, ಸ್ವಲ್ಪ 30+, 40+, 50+, 60+, 70+, ಧನುರ್ರಾಶಿ ಕಾಲಿಗೆ ಏಟು ಮಾಡ್ಕೊಳ್ಳೋ ಯೋಗ ಇದ್ದರೆ ಏನು ಮಾಡ. ಅದರಿಂದಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನೆಲದ ಮೇಲೆ ನೀರು ಬಿದ್ದಿದೆಯಾ, ಜಾರ್ತಾ ಇದೆಯಾ, ಓಡಾಡ್ಕೊ ಮುಂಚೆ ಎಲ್ಲ ಮಾತಾಡ್ಕೊಂಡು ಓಡಾಡ್ಬಿಡೋದು. ಎಣ್ಣೆ ಚೆಲ್ಲಿದೆಯಾ, ನೀರು ಚೆಲ್ಲಿದೆಯಾ, ಸ್ಕಿಡ್ ಆಗೋ ಥರ ಇದೆಯಾ ಜಾಗ ನೋಡಿಕೊಂಡು ನೀವು ಓಡಾಡ್ತಕ್ಕಂಥದ್ದು ಇರಬಹುದು. ಸ್ವಲ್ಪ ಹುಷಾರಾಗಿರ್ತಕ್ಕಂಥದ್ದು. ನಿಮ್ಮ ಸ್ವಯಂ ಪ್ರಜ್ಞೆ, ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ ಅಂತ ಹೇಳಿದ್ರೆ, ಸ್ವಯಂ ಪ್ರಜ್ಞೆ ಇದ್ದವರಿಗೆ ಶಾಸ್ತ್ರ ನಿರ್ಮಾಣ ಮಾಡೋಕ್ಕಲ್ಲ ಅಂತ. ಸೊ ಅದರಿಂದ ಸ್ವಯಂ ಪ್ರಜ್ಞೆ ಎಲ್ಲ ಏನು ನಡೀತಾ ಇದೆ, ಗುರೂಜಿಯವರು ಏನು ಹೇಳಿದ್ದಾರೆ, ವಿಡಿಯೋದಲ್ಲಿ ನಾನು ಏನು ನೋಡಿದ್ದೆ, ಓಕೆ ನಾನು ಈ ತಿಂಗಳಲ್ಲಿ ಹೆಂಗಿರಬೇಕು ಅಷ್ಟೇ, ಇದಾಯ್ತಲ್ವಾ. ಇನ್ನು ರಕ್ಷಣೆ ವಿಚಾರಕ್ಕೆ ಬಂದಾಗ ಆಂಜನೇಯನ ರಕ್ಷಣೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ನಿಮಗೆ ಮೃತ್ಯುಂಜಯನ ಆರಾಧನೆ, ನಾವು ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡಿ ಈ ವಿಶೇಷವಾದ ಭದ್ರರಕ್ಷಾ ಕವಚವನ್ನು ಕೊಡ್ತಾ ಇದ್ದೇವೆ. ಸೊ ಇಂತಹ ಒಂದು ಅದ್ಭುತವಾದಂತಹ ಅವಕಾಶಗಳು, ಪ್ರಸಾದಗಳಿದೆ. ಅದಕ್ಕೆ ನಾನು ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಖಂಡಿತವಾಗಿ ನೀವು ವಿಡಿಯೋ ಎಂಡ್ ತನಕ ದಯವಿಟ್ಟು ನೋಡಿ. 4ನೇ ಎಚ್ಚರಿಕೆ ಧನುರಾಶಿಯವರಿಗೆ ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತೀರಿ ಅಂತ. ಅಂದರೆ ಜನ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ. ಹೆಂಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ? ನಿಮ್ಮ ರಹಸ್ಯಗಳನ್ನು ತಿಳಿದುಕೊಳ್ಳುವಂತಹ ಇತರರು ನಿಮಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ನೋಡೋ, ನಿನ್ನ ಸೀಕ್ರೆಟ್ ನನಗೆ ಗೊತ್ತಿದೆ, ನಾನು ಹೇಳ್ಬಿಡ್ತೀನಿ ಇವಾಗ, ಇಲ್ಲ ಅಂದರೆ ಈ ಕೆಲಸ ಮಾಡಿಕೊಡು, ಇಲ್ಲ ಅಂದರೆ ಅದು ಮಾಡು, ಇಲ್ಲ ಅಂದರೆ ಇದು ಮಾಡು, ಇಲ್ಲ ಹಂಗೆ ಹಿಂಗೆ, ಬರೀ ಬ್ಲ್ಯಾಕ್ ಮೇಲ್. ಸೊ ಧನುರಾಶಿಯವರು ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚು ಬ್ಲ್ಯಾಕ್ ಮೇಲ್ಗೆ ಒಳಗಾಗ್ತಾರೆ, ಹೆಚ್ಚು ಅದರಿಂದಾಗಿ ದುಃಖವನ್ನು ಅನುಭವಿಸ್ತಾರೆ ಅಂತ. ಇದು ಹೇಳೋದು ಧೈರ್ಯಂ ಸರ್ವತ್ರ ಸಾಧನಂ, ಧೈರ್ಯವಾಗಿರಬೇಕು, ಸತ್ಯವಾಗಿರಬೇಕು ಅಂತ ಯಾಕೆ ಹೇಳೋದು ಅಂತಂದರೆ, ಬ್ಲ್ಯಾಕ್ ಮೇಲ್ ಒಳಗಾಗೋ ಅವಶ್ಯಕತೆ ಇರೋದಿಲ್ಲ ಅವಾಗ ಅಂತ. ಯಾಕೆ ನೀವು ತಪ್ಪೇ ಮಾಡಿರೋದಿಲ್ವಲ್ಲ. ಹಾಗೂ ಹೊರಗಿನ ಪ್ರಪಂಚಕ್ಕೆ ಯಾವುದೋ ಫಿಲ್ಟರ್ಲೆಸ್ ಆಗೆಲ್ಲ ತಿಳಿಸ್ಬಿಟ್ಟಿರ್ತೀರಿ, ಎಲ್ಲೇನು ಇರೋದಿಲ್ಲ ಅಲ್ಲಿ ಎದುರಿಸ್ಲಿಕ್ಕೆ ಅಂತ. ಸೊ ಆದ್ದರಿಂದ ಬಟ್ ಇವಾಗ ಏನೋ ಇದು ಮುಗಿದಿದ್ದು ಗತಂ ಆಯಿತಾ. ಸೊ ಈಗ ಅದರಿಂದ ಹೊರಬರಬೇಕು ಅಂತಂದಾಗ ರಾಮರಕ್ಷಾ ಇದು ಏನು ಮಂತ್ರ ಪಠನೆ ಇಲ್ಲಿ ಯಾವುದಾಗ್ತದೆ ಅಂತಂದರೆ, ಬಹಳ ವಿಶೇಷವಾಗಿ ನೀವು ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮವರಾನನೆ, ಈ ಒಂದು ರಾಮನ ಒಂದು ಏನು ಮಂತ್ರವನ್ನು ಪ್ರತಿನಿತ್ಯ ನೀವು ಜಪ ಮಾಡೋದ್ರಿಂದ ಆಂಜನೇಯನ ರಕ್ಷಣೆ ಸಿಗ್ತದೆ. ಯಾಕೆ? ರಾಮನ ಆರಾಧನೆ ಮಾಡಿದಾಗ ಆಂಜನೇಯನೇ ಬರೋದು. ಯತ್ರ ರಘುನಾಥ ಕೀರ್ತನಂ ತತ್ರ ಕೃತಮಸ್ತಕಾಂಜಲಿಂ. ಸೊ ಅದರಿಂದಾಗಿ ಆಂಜನೇಯನ ರಕ್ಷಣೆ ಸಿಗ್ತದೆ. ನೀವು ಈ ಭಯದಿಂದ ಹೊರಬರಬೇಕು ಅಂತಂದರೆ
ನಿಮ್ಮಲ್ಲಿರುವ ಭಯನಾಶ ಮಾಡ್ತಕ್ಕಂಥದ್ದು ರಾಮ ಆಂಜನೇಯ. ಸೊ ಅದರಿಂದಾಗಿ ಪ್ರಾರ್ಥನೆ ಮಾಡ್ಕೊಳ್ಳಿ. ವೀರಭದ್ರ ಇಲ್ಲ ಈಶ್ವರ ಈ ಥರ ಸ್ವಲ್ಪ ವಿಶೇಷವಾಗಿ ಆರಾಧನೆ. ನಾವು ಅದರಲ್ಲಿ ಪಂಚಮುಖಿ ಆಂಜನೇಯನಾಗಿರ್ಬೋದು, ಅಘೋರಾಸ್ತ್ರ ಹೋಮ ಆಗಿರ್ತಕ್ಕಂಥದ್ದೆಲ್ಲ ದೇವತಾರಾಧನೆ ವಿಶೇಷಗಳು ನಾವು ಮಾಡ್ತಾ ಇದ್ದೇವೆ. ಅದನ್ನು ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ತಿಳಿಸ್ತಾನೆ. ವಿಶೇಷ ಪ್ರಸಾದಾದಿಗಳ ಬಗ್ಗೆ ಖಂಡಿತ ವಿಡಿಯೋ ಎಂಡ್ ತನಕ ನೋಡಿ. 5ನೇ ಎಚ್ಚರಿಕೆ ಧನುರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ ಜಾಗದಲ್ಲಿ ಅವಮಾನಗಳಾಗುವ ಸಾಧ್ಯತೆ ಅಂತ. ನೀವು ಎಲ್ಲಿ ಕೆಲಸ ಮಾಡ್ತೀರಲ್ಲ ಧನುರಾಶಿಯವರು, ಅಲ್ಲೇ ನಿಮಗೆ ಅವಮಾನವಾಗ್ತದೆ. ನಿಮ್ಮ ಸಹೋದ್ಯೋಗಿ, ನಿಮ್ಮ ಕೊಲೀಗಿಂದ ನಿಮಗೆ ಅವಮಾನ ಆಗ್ಬೋದು, ಮೇಲಧಿಕಾರಿಗಳಿಂದ ಅವಮಾನ ಆಗ್ಬೋದು, ನಿಮ್ಗಿನ್ನ ಕೆಳಗಡೆ ಕೆಲಸ ಮಾಡೋರೆ ನಿಮಗೆ ಗೌರವ ಮರ್ಯಾದೆಗಳನ್ನು ಕೊಡದೆ ಅವಮಾನ ಮಾಡಬಹುದು, ಅಥವಾ ಹೊರಗಡೆ ಕಸ್ಟಮರ್ಸ್ನ ಎದುರಿಸಬೇಕಾಗಿರ್ತಕ್ಕ ಅವರಿಂದ ಅವಮಾನ ಆಗಬಹುದು. ಒಟ್ಟು ಉದ್ಯೋಗ ಎಲ್ಲಿ ಮಾಡ್ತೀರೋ ನೀವು ಅಲ್ಲೇ ನಿಮಗೆ ಅವಮಾನವಾಗುತ್ತದೆ. ಆ ಲಕ್ಷಣಗಳು, ಆ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಇದರಿಂದ ತಪ್ಪಿಸಿಕೊಳ್ಬೇಕು ಅವಮಾನಗಳಿಂದ ಅಂದರೆ, ಒಂದು, ಯಾರಿಗೂ ಮಾತು ಕೊಡಬಾರ್ದು. ನೀವು ಇದನ್ನು ಈ ತಾರೀಕಿನೊಳಗೆ ನಾನು ಇದನ್ನು ಮಾಡಿಕೊಡ್ತೇನೆ ಅನ್ನೋ ಮಾತು ಕೊಡಬೇಡಿ. ಮಾತು ಕೊಟ್ಟರೆ ಬಹಳ ಕಷ್ಟ ಆಗ್ತದೆ, ಗೊತ್ತಾಯ್ತಲ್ವಾ? ಮಾತು ಕೊಡಬೇಡಿ. ಇನ್ನೂ ಕೆಲವಿಷ್ಟು ಅವಮಾನಗಳನ್ನು ಅನುಭವಿಸಬೇಕಾಗುವ ಇದಿರ್ತದೆ. ನಿತ್ಯ ಶನೇಶ್ಚರ ಅಷ್ಟೋತ್ರ ಪಠನ, ದಶರಥಗತ ಶನಿ ಸ್ತೋತ್ರ ಅಂತ, ಅದು ನಿಮಗೆ ಸ್ತೋತ್ರಮಾಲ ಆ್ಯಪಲ್ಲೆಲ್ಲ ಸಿಗುತ್ತೆ. ಸೊ ಅದರ ನಿತ್ಯ ಪಠನ. ಮನೆ ಹತ್ರ ಶನೇಶ್ವರ ದೇವಸ್ಥಾನ ಇದ್ದರೆ ಹೋಗಿ ಒಂದು ಮಣ್ಣಿನ ಹಣತೆಯಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು. ಬಹಳ ಜನ ಎಳ್ಳುಬತ್ತಿ ಹಾಕಿ ಬಂದುಬಿಡ್ತೀರ, ಬಹಳ ತಪ್ಪು. ಅದು ಎಲ್ಲೂ ಶಾಸ್ತ್ರದಲ್ಲಿ ಇಲ್ಲ ಎಳ್ಳುಬತ್ತಿ ಅನ್ನುವಂಥದ್ದು. ಸೊ ನೀವು ಎಳ್ಳೆಣ್ಣೆ ದೀಪ ಹಚ್ಚಿ, ಎಳ್ಳೆಣ್ಣೆ ಅಭಿಷೇಕ ಮಾಡಿಸಿ, ಎಳ್ಳೆಣ್ಣೆ ದಾನ ಮಾಡಿ, ಎಳ್ಳೆಣ್ಣೆ ಒರಿಜಿನಲ್ ಕುಕ್ಕಿಂಗ್ ಗ್ರೇಡ್ ಗಾಣದ ಎಳ್ಳೆಣ್ಣೆ ಹಾಕ್ಬೇಕು, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ. ಆಯಿತಾ? ಸೊ ಈ ಥರ ಶನೇಶ್ವರನ ಆರಾಧನೆ ಮಾಡ್ತಕ್ಕಂಥದ್ದು. ಇಲ್ಲಾಂದರೆ ಬಹಳ ವಿಶೇಷವಾದಂಥ ಪರಿಹಾರಗಳು ಸಹ ಇದ್ದಾವೆ. ನವೆಂಬರ್ 20ನೇ ತಾರೀಕು ಗುರುವಾರ ಕಾರ್ತೀಕ ಅಮಾವಾಸ್ಯೆ ಪರ್ವದಿನದಂದು ನಮ್ಮ ಯಾಗಶಾಲೆಯಲ್ಲಿ ವಿಶೇಷ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ. ಸೊ ನಿಮ್ಮ ರಾಶಿಗನುಗುಣವಾಗಿರುವ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರವಾಗಬೇಕು. ಅದು ಮಾಟಮಂತ್ರ ದೋಷ ಇರಬಹುದು, ದೃಷ್ಟಿ ದೋಷ ಇರಬಹುದು, ಅಥವಾ ಯಾವುದೇ ರೀತಿಯಾದಂತಹ ಕೆಟ್ಟ ಕೃತಿಯಲ್ಲಿ ಬಂದಿರತಕ್ಕಂಥ ಶತ್ರುಬಾಧೆಗಳಿರಬಹುದು. ಆ ಕಷ್ಟ ನಷ್ಟಗಳೆಲ್ಲ ಪರಿಹಾರವಾಗಬೇಕು ಅನ್ನುವಂಥ ಉದ್ದೇಶ. ಕಾರ್ತೀಕ ಅಮಾವಾಸ್ಯೆ ದೀಪೋತ್ಸವ ಮಾಡ್ತಕ್ಕಂಥ ಕಾಲ. ಅದ್ಭುತವಾಗಿ ಎಲ್ಲ ಕಡೆ ದೀಪೋತ್ಸವ ಮಾಡ್ತಾ ಇರ್ತಾರಲ್ಲ ದೇವಸ್ಥಾನ ದೇಗುಲಗಳಲ್ಲೂ ಸಹ. ಸೊ ಅಂಥ ಅದ್ಭುತವಾದಂತಹ ದಿವಸ, ಕತ್ತಲು ಕಳೆದು ಬೆಳಕು ಬರ್ತಕ್ಕಂಥ ದಿವಸ, ಕಷ್ಟಗಳು ಕಳೆದು ಸುಖ ಬರ್ತಕ್ಕಂಥ ದಿವಸ ಅದು. ಸೊ ಅಂಥ ಪರ್ವದಿನದಂದೇ ನಾವು ವಿಶೇಷವಾದ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಆ ವಿಶೇಷವಾದಂತಹ ದೇವತಾರಾಧನೆಗಳಲ್ಲಿ ಬಹಳ ಮುಖ್ಯವಾಗಿದ್ದು ಶತ್ರು ನಿಗ್ರಹ ಪಂಚಮುಖಿ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನೋಡಿ, ಇಲ್ಲಿ ಕಾಂಬಿನೇಷನ್ ನೋಡ್ಕೊಳ್ಳಿ ನೀವು. ಆರೋಗ್ಯ ಬಾಧೆಗಳು ಪರಿಹಾರ ಆಗಬೇಕು, ಅಪಮೃತ್ಯು ಪೀಡೆಗಳು ಪರಿಹಾರವಾಗಬೇಕು, ಏನು ಸದೃಢವಾಗಿ ನೀವು ಎಲ್ಲೂ ಧೈರ್ಯವಾಗಿ ಓಡಾಡಬೇಕು. ನಿಮಗೆ ಯಾವುದೇ ರೀತಿಯಾದಂಥ ಅಪಘಾತಗಳಾಗಲಿ, ಯಾವ ದೋಷಗಳು, ಯಾವ ಸಮಸ್ಯೆಗಳು ಆಗಬಾರ್ದು, ಒಂದು ರಕ್ಷಣೆ ಸಿಗಬೇಕು. ಅದಕ್ಕೆ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ, ಅದರ ಜೊತೆಯಲ್ಲಿ ಅಘೋರಾಸ್ತ್ರ ಹೋಮ, ಅಂದು ಅದ್ಭುತವಾದಂತಹ ಒಂದು ಕಾಂಬಿನೇಷನ್. ಜೊತೆಗೆ ಪಂಚಮುಖಿ ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿ ಹೋಮ ಹೋದ ವರ್ಷ ಡಿಸೆಂಬರಲ್ಲಿ ಮಾಡಿದ್ವಿ. ಬಹಳಷ್ಟು ಜನಕ್ಕೆ ಖುಷಿಯಾಗಿತ್ತು, ಬಹಳಷ್ಟು ಜನಕ್ಕೆ ಪ್ರಸಾದ ಕೊಟ್ಟಿದ್ವಿ, ಬಹಳ ಜನಕ್ಕೆ ಅನುಕೂಲ ಆಗಿತ್ತು. ಸೊ ಈ ಬಾರಿಯೂ ಸಹ ವಿಶೇಷವಾದಂತಹ ಪ್ರಸಾದ ಕೊಡ್ತಾ ಇದ್ದೇವೆ. ಅದೇ ನಾವು ಇವರಂತಹ ಒಂದು ಭದ್ರರಕ್ಷಾ ಕವಚ ಅಂತ. ಈ ಭದ್ರರಕ್ಷಾ ಕವಚ ಬ್ರೇಸ್ಲೆಟ್ನಲ್ಲಿ ನೋಡಿ ನಾನು ಹಾಕ್ಕೊಂಡಿದ್ದೇನೆ ಕೈನಲ್ಲಿ. ಇದರಲ್ಲಿ ನಿಮಗೆ 4 ವಿಧದ ವಿಶೇಷವಾದಂತಹ ರತ್ನಗಳಿದೆ, ಉಪರತ್ನಗಳಿದೆ. ಅದರಲ್ಲಿ ಯಾವುದ್ಯಾವುದು ವಿಶೇಷವಾದ ಉಪರತ್ನಗಳು? ವ್ಯಾಘ್ರನೇತ್ರ ರತ್ನಗಳು, ಅದರ ಜೊತೆಗೆ ಜ್ವಾಲಾಮುಖಿ ರತ್ನಗಳು, ಅದರ ಜೊತೆಗೆ ಇರತಕ್ಕಂಥದ್ದು ಧನಾಕರ್ಷಕ ರತ್ನಗಳು, ಅದ್ರ ಜೊತೆಗೆ ಇರತಕ್ಕಂತಹ ವಿಶೇಷವಾದದ್ದು ಕನಕವರ್ಣಿಕಾ ರತ್ನಗಳು. ಸೊ ಈ ಒಂದು 4 ರತ್ನಗಳ ಕಾಂಬಿನೇಷನ್ ಮಾಡಿಸಿದ್ದೇನೆ ಇದರಲ್ಲಿ. ಅಂದರೆ ನಿಮ್ಮ ಆರ್ಥಿಕ ಬಾಧೆ ಇರಬಹುದು, ಆರೋಗ್ಯ ಬಾಧೆ ಇರಬಹುದು, ವ್ಯವಹಾರಗಳಿರಬಹುದು, ಮಾಟಮಂತ್ರಗಳಿರಬಹುದು, ದೃಷ್ಟಿದೋಷಗಳಿರಬಹುದು, ಕೋರ್ಟ್ ಕಚೇರಿ ಸಮಸ್ಯೆ ಇರಬಹುದು, ಸಮಸ್ಯೆ ಯಾವುದೇ ಇರಬಹುದು, ಯಾವ ದಿಕ್ಕಿನಿಂದ ಬರಬಹುದು, ಯಾವ ರೀತಿಯಲ್ಲಿ ಬರಬಹುದು, ಈ 4 ವಿಧದ
ಉಪರತ್ನಗಳ ರಕ್ಷಾ ಕವಚ, ಭದ್ರ ರಕ್ಷಾ ಕವಚ, ಭದ್ರವಾಗಿ ನಿಮ್ಮ ನಡತಕ್ಕಂಥದ್ದು. ಸೊ ಆ ಭದ್ರ ರಕ್ಷಾ ಕವಚವನ್ನ ಈ ಎಲ್ಲ ಹೋಮಗಳು, ಶತ್ರು ನಿಗ್ರಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಹೋಮ, ಆಮೇಲೆ ಷಟ್ಪ್ರಣವ ಮಹಾಮೃತ್ಯುಂಜಯ ಹೋಮ, ಆಮೇಲೆ ಅಘೋರಾಸ್ತ್ರ ಹೋಮ, ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಅಷ್ಟೇನಾ? ಅಷ್ಟೇ ಅಲ್ಲ. ಈ ಒಂದು ವಿಶೇಷವಾದಂತಹ ಭದ್ರ ರಕ್ಷಾ ಕವಚವನ್ನ ಅದ್ಭುತವಾದಂತಹ ದೈವತಾ ಸಾನ್ನಿಧ್ಯ ವೀರಭದ್ರನ ಸನ್ನಿಧಾನದಲ್ಲಿ, ಇದೇ ನಾನೀಗ ಜ್ಯೋತಿಷ್ಯ ಹೇಳ್ತಾ ಇರತಕ್ಕಂಥ ಈ ವಿಡಿಯೋ ಮಾಡಿರ್ತಕ್ಕಂಥ ದೇಗುಲ, ಇದು ಪರಮ ಪವಿತ್ರವಾದಂತಹ ವೀರಭದ್ರನ ದೇಗುಲ, 100 ವರ್ಷಗಳ ಇತಿಹಾಸ ಇರತಕ್ಕಂಥ ದೇಗುಲ. ಈ ದೇವಸ್ಥಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ, ಅದನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇನೆ. ಖಂಡಿತವಾಗಿ ಆ ವಿಡಿಯೋ ಲಿಂಕ್ ಅನ್ನು ನೀವು ನೋಡಬೇಕು, ನಿಮಗೆ ಗೊತ್ತಾಗ್ತದೆ ಏನು ಅಷ್ಟು ಅದ್ಭುತವಾದಂತಹ ದೇಗುಲ ಇದು ಅಂತ ಹೇಳಿ. ಸೊ ಅಂತಹ ಅದ್ಭುತವಾದ ವೀರಭದ್ರ ದೇಗುಲ ನಿಮಗೆ ಇಡೀ ಕರ್ನಾಟಕದಾದ್ಯಂತ ನೋಡ್ರು ಇಷ್ಟು ಪುರಾತನವಾದ ದೇಗುಲಗಳು ಸಿಗುವಂಥದ್ದು ಬಹಳ ಅಪರೂಪ. ಅದರಲ್ಲೂ ಸಹ ನಿಮಗೆ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಕಡೆ ವೀರಭದ್ರ ದೇಗುಲಗಳು ಬಹಳ ಕಮ್ಮಿ ಆಯ್ತಲ್ವಾ. ವೀರಭದ್ರನ ದೇಗುಲ ಇರತಕ್ಕಂಥದ್ದು ಶಿವನ ಗಣ, ಆ ವೀರಭದ್ರನ ದೇಗುಲ ಇರತಕ್ಕಂಥದ್ದು ಅಪರೂಪದಲ್ಲಿರ್ತಕ್ಕಂಥ ದೇಗುಲ ಇದು. ಈ ದೇಗುಲದ ಒಂದು ಇತಿಹಾಸ, ಈ ದೇಗುಲದ ಒಂದು ಪ್ರಾಮುಖ್ಯತೆ ಬಗ್ಗೆ ಸಂಪೂರ್ಣ ವಿಡಿಯೋ ಮಾಡಿದ್ದೀನಿ, ಅದರ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಅಂತಹ ಅದ್ಭುತವಾದ ವೀರಭದ್ರನ ಸನ್ನಿಧಾನದಲ್ಲಿ ಈ ರತ್ನದ ಕವಚ, ಈ ಭದ್ರ ಕವಚ ಬ್ರೇಸ್ಲೆಟ್ಗಳಿದೆ, ಇದನ್ನ ದೇವ ಸನ್ನಿಧಾನದಲ್ಲಿಟ್ಟು ಇದಕ್ಕೆ ಸ್ವಾಮಿಗೆ ಅಭಿಷೇಕ ಪೂಜಾದಿಗಳು ಮಾಡಿ ಇದನ್ನು ಎನರ್ಜೈಸ್ ಮಾಡ್ಕೊಂಡು ತಗೊಂಡಿದ್ದೇವೆ. ಸುಮ್ಮನೆ ಯಾವುದೋ ಅಂಗಡಿಯ ಒಂದು ಬ್ರೇಸ್ಲೆಟ್ ಆಗಿರಲ್ಲ ಇದು. ನಿಮಗೆ ಅದ್ಭುತವಾಗಿ ವೀರಭದ್ರನ ಸನ್ನಿಧಾನದಲ್ಲಿ ಎನರ್ಜೈಸ್ ಮಾಡಿರತಕ್ಕಂಥ ಅದ್ಭುತವಾದ ಈ ರಕ್ಷಾ ಕವಚ, ಭದ್ರ ರಕ್ಷಾ ಕವಚವನ್ನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಕಾರ್ತೀಕ ಅಮಾವಾಸ್ಯೆಯ ಪುಣ್ಯ ದಿನದಂದು ನಾವು ನಮ್ಮ ಯಾಗಶಾಲೆಯಲ್ಲಿ ಇಷ್ಟೆಲ್ಲ ಹೋಮಗಳನ್ನು ಎನರ್ಜೈಸ್ ಮಾಡ್ತೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಿಮ್ಮ ಹೆಸರಿನಲ್ಲಿ ಬ್ರೇಸ್ಲೆಟ್ನ ಸಂಕಲ್ಪ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳಿಸ್ಕೊಡ್ತಕ್ಕಂಥದ್ದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗುತ್ತೆ, ನೀವು ನೋಡ್ಕೊಳ್ಬಹುದು. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗ್ತಕ್ಕಂಥದ್ದು. ಎಲ್ಲ ಹೋಮಗಳನ್ನು ಲೈವಲ್ಲಿ ನೋಡ್ತೀರಾ. ಹಾಗೂ ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆಯ ಕುಂಕುಮ ಪ್ರಸಾದ ಜೊತೆಗೆ ವಿಶೇಷವಾಗಿ ಈ ಭದ್ರ ರಕ್ಷಾ ಬ್ರಾಸ್ಲೆಟ್ ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ನಾನು ಧಾರಣೆ ಮಾಡ್ಕೊಂಡು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಪ್ರತಿಯೊಬ್ಬರು ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಹಾಗೂ ಇದನ್ನು ಧಾರಣೆ ಮಾಡಿಕೊಂಡಾಗ ಕೆಲವರು ನಾನು ನಾನ್ ವೆಜ್ ತಿನ್ನಬಾರ್ದೇನೋ, ಆ ಥರದ್ದೇನೂ ಇಲ್ಲ. ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಉದ್ಯೋಗ, ನಿಮ್ಮ ವ್ಯವಹಾರಗಳು ನಿಮಗೆ ಇದರ ಕೆಲಸ, ಅದರ ರಕ್ಷಣೆ, ಅದು ಕೆಲಸ ಅದು ಮಾಡ್ತಾ ಇರ್ತದೆ. ಸೊ ಅದರಿಂದ ಪ್ರತಿಯೊಬ್ಬರು ಸಹ ಬೇಗ ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಕಾರ್ತೀಕ ಅಮಾವಾಸ್ಯೆ ಪುಣ್ಯ ದಿನದಂದೇ ನಾವು ನಿಮ್ಮ ಹೆಸರು ಲೈವಲ್ಲಿ ನಾನೇ ಖುದ್ದು ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡಬಹುದು, ಎಲ್ಲ ಹೋಮಗಳನ್ನು ನೋಡಬಹುದು. ಹಾಗೂ ಸ್ಪೀಡ್ ಪೋಸ್ಟಲ್ಲಿ ನಾವು ಈ ಒಂದು ಪ್ರಸಾದವನ್ನು ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇವೆ. ಸೊ ಸಂಕಲ್ಪ ಸೇವೆಗೆ ಕೊಡೋರು ಬೇಗ ಬೇಗ ವಿಡಿಯೋ ಈ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.